ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಈಗ ಈ ಕ್ಷಣದ ಹೆಡ್ಲೈನ್ಸ್. ಬೆಳಗ್ಗೆ 9 ಗಂಟೆಯಿಂದಲೂ ನಡೆಯುತ್ತಲೇ ಇದೆ ಸ್ಥಳ ಮಹಜರು. ಆಶ್ರಯ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಚಿನ್ನಯ್ಯನನ್ನ ಕರೆದೊಯ್ದು ತಲಾಶ್. ಎಲ್ಲೆಲ್ಲಿ ಓಡಾಡಿದ್ದೆ, ಎಲ್ಲಿ ಕುಳಿತು ಏನು ಚರ್ಚಿಸಿದ್ರಿ, ಎಲ್ಲಾ ಮಾಹಿತಿ ಕಲೆ ಹಾಕ್ತಿರುವ ಎಸ್ಐಟಿ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸುಜಾತಾ ಭಟ್ ವಿಚಾರಣೆ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ನ ದೂರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸುರಿಮಳೆ. ಅನನ್ಯ ಭಟ್ ಅಸ್ತಿತ್ವದಿಂದ ಹಿಡಿದು ಸುಜಾತಾ ಭಟ್ ಹೇಳಿಕೆಗಳವರೆಗೂ ಎಲ್ಲದರ ಮಾಹಿತಿ ಕಲೆ. ಇದು ವ್ಯವಸ್ಥಿತ ಷಡ್ಯಂತ್ರ ಅಂತ ನಾವು ಹೇಳಿದ್ವಿ. ಡಿಸಿಎಂ ಕೂಡ ಒಪ್ಕೊಂಡಿದ್ದಾರೆ. ತನಿಖೆಯ ಹೆಸರಲ್ಲಿ ಎಸ್ಐಟಿ ಹಿಂದೂ ಧರ್ಮಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಬಾರದು. ಶಾಸಕ ಸುನಿಲ್ ಕುಮಾರ್ ಕಾರ್ಕಳ ಆಕ್ರೋಶ. ಶಾಲಾ ಕಟ್ಟಡದ ಸಜ್ಜಾ ಬಿದ್ದು 15 ಮಕ್ಕಳಿಗೆ ಗಾಯ. ದೇವನಹಳ್ಳಿ ಕೋಟೆ ಬೀದಿಯಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ಅವಘಡ. ಗಾಯಾಳುಗಳನ್ನ ಭೇಟಿಯಾದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಕಟ್ಟಡ ಪರಿಶೀಲಿಸಿ ವರದಿ ಕೊಡಲು ಲೋಕೋಪಯೋಗಿ ಅಧಿಕಾರಿಗಳಿಗೆ ಸೂಚನೆ. ಹಿಮಾಚಲ ಪ್ರದೇಶದಲ್ಲಿ ವರುಣಾರ್ಭಟಕ್ಕೆ ಕೊಚ್ಚಿ ಹೋದ ಮನೆಗಳು, ಹೆದ್ದಾರಿ. ಮನಾಲಿಯಿಂದ ಲೇಹ್ಗೆ ರಸ್ತೆ ಸಂಚಾರ ಸಂಪೂರ್ಣ ಬಂದ್. ಜಮ್ಮು ಕಾಶ್ಮೀರದಲ್ಲೂ ಮೇಘಸ್ಫೋಟ, ಹಲವೆಡೆ ಭೂಕುಸಿತ, ಮಳೆ ನೀರಲ್ಲಿ ಕೊಚ್ಚಿ ಹೋದ ಬೈಕ್ ಮತ್ತು ಸವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.